ನನಗಂತೂ ನಮ್ಮ ಡಿ ಬಾಸ್ ಅವರ ಸಿನಿಮಾನ ಯಾವ ಸಿನಿಮಾ ಆದರೂ ಸರಿ ನಾನು ಥಿಯೇಟ್ರಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನಾನು ಅವ್ರನ್ನ ನೋಡ್ತೀನಿ ಅಂತಂದರೆ ಅದರಷ್ಟು ಖುಷಿ ಕೊಡೋವಂಥ ವಿಷಯ ಇನ್ನೊಂದಿಲ್ಲ. ಸೊ ಅದೇ ಥರ ನಾವಿವತ್ತು ಕರಿಯಾನ ಥಿಯೇಟ್ರಲ್ಲಿ, ಅದರಲ್ಲೂ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಕೂತ್ಕೊಂಡು ಫುಲ್ ಪಕ್ಕಾ ಲೋಕಲ್ ಡಿ ಬಾಸ್ ಫ್ಯಾನ್ ಥರ ನಾನು ಕೂತ್ಕೊಂಡು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ಗಂಟ್ಲೆಲ್ಲ ಹೋಗಿದೆ, ಕಿರ್ಚಿ ಗಂಟ್ಲು ಹೋಗಿದೆ, ಅಷ್ಟು ಕಿರ್ಚಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನನಗೊಂದು ತುಂಬ ದೊಡ್ಡ ಕನಸಿತ್ತು. ನಾರ್ಮಲ್ ಆಗಿ ನಾನು ಸಿನಿಮಾ ನೋಡೋಕೆ ಹೋದಾಗ ಇದು ಆಗ್ತಾ ಇರಲಿಲ್ಲ. ಸೊ ಸಾಂಗ್ ಬಂದಾಗ, ಡಿ ಬಾಸ್ ಅವರ ಸಾಂಗ್ ಬಂದಾಗ ಆ ಸಾಂಗಿಗೆ ನಾನು ಸ್ಟೆಪ್ ಹಾಕಬೇಕು ಅನ್ನೋದು ತುಂಬ ದೊಡ್ಡ ಕನಸಿತ್ತು. ಅದು ಇವತ್ತಿಗೆ ಡಿ ಬಾಸ್ ಅವರ ಸಿನಿಮಾಗೆ ನಾನು ನೋಡೋದಕ್ಕೆ ಬಂದು ಇಲ್ಲಿ ಸ್ಟೆಪ್ ಹಾಕೋಂಥ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ. ಅದ್ರ ಜೊತೆಗೆ ನಮ್ಮ ಎಲ್ಲ ಸೆಲೆಬ್ರಿಟೀಸು ತುಂಬ ಜನ ವಿಷಲ್ ಹೊಡಿತಾ ಇದ್ರು. ನಾನು ಸೇರ್ಕೊಂಡು 1 2 3 ಅಂತ ಎಲ್ಲ ಹೇಳಿ ವಿಷಲ್ ಹೊಡೆದು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀನಿ. ಐ ಹೋಪ್ ಎಲ್ಲ ನಮ್ಮ ಡಿ ಬಾಸ್ ಅವರ ಅಭಿಮಾನಿಗಳು ಇದೇ ರೀತಿಯಾಗಿ ಎಂಜಾಯ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಆಮ್ ತೋ ಲೈಕ್ ಫ್ಲೈಯಿಂಗ್, ಸೋ ಹ್ಯಾಪಿ. ಅಮ್ಮ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಏನು ಗುರು ಅಂದರೆ ಅದನ್ನು ನೋಡ್ತಾ ಇರಬೇಕಾದ್ರೆ ನಾನು ಓಡೋಗೋಣ ಅನ್ನೋ ಥರ ಅನಿಸ್ತಾ ಇತ್ತು. ಆ್ಯಂಡ್ ಆಲ್ಮೋಸ್ಟ್ ನಾನು ಮುಂದೆ ಬಂದು ಅವ್ರ ಹತ್ರ ಮಾತಾಡೋಂಥ ಪ್ರಯತ್ನ ಪಡೋದು ಅಥವಾ ಅವ್ರ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡೋದು, ಕಾನ್ವರ್ಸೇಷನ್ ಅಲ್ಲಿಂದ ಅಲ್ಲಿಗೆ ಮಾಡೋದು, ಆ ಥರದ್ದು ಮಾಡ್ತಾ ಇದ್ದೆ. ಐ ವಾಸ್ ಸೋ ಹ್ಯಾಪಿ. ಅಂದರೆ ನಾರ್ಮಲ್ ಆಗಿ ಒಂದು ಸಿನಿಮಾನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ನೋಡಿ ನಮಗೆ ತಿಳ್ಕೊಳಕ್ಕಾಯಿತು.